ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದು ಶನಿವಾರದ ಲಾಗ್. ಕಲಿತಿರುವುದು ಸಾಸಿವೆಯಷ್ಟು, ಕಲಿಯಬೇಕಾಗಿರುವುದು ಸಾಗರದಷ್ಟು. ನಾವು ಏನನ್ನಾದರೂ ಕೆಲಸ ಪ್ರಾರಂಭ ಮಾಡಿದಾಗ ಇಂಥ ಒಂದು ಅರ್ಥಗರ್ಭಿತವಾದ ಸಾಲುಗಳನ್ನು ನಮಗೆ ನಾವೇ ಹೇಳ್ಕೊಂಡ್ಬಿಟ್ರೆ ಮೇ ಬಿ ಫೇಲ್ಯೂರ್ ಅನ್ನೋದು ನಾವು ನೋಡೋದೇ ಇಲ್ಲ ಅನಿಸುತ್ತೆ. ಥ್ಯಾಂಕ್ ಯು. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಸಾರಿಸಿ ರಂಗೋಲಿ ಬಿಟ್ಟೆ. ಇದು ನಮ್ಮ ಊರಿನ ದೇವಸ್ಥಾನ, ನಮ್ಮ ಕುಲದೇವರು ಶ್ರೀ ಸತ್ಯ ಸೇವಾಲಾಲ್ ಅಂತ. ಶನಿವಾರ ಇದ್ದಿದ್ದರಿಂದ ನೆಲ ಒರೆಸಿ ಹೂವು ತಂದಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮನೆಯವರು ಪೂಜೆ ಮುಗಿಸಿದ್ರು. ನಾನು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಕೆಲ್ಸಕ್ಕೆ ಹೋದೆ. ಇವತ್ತು ನಾನು ತೋಟಕ್ಕೆ ಹೋಗಿರಲಿಲ್ಲ, ಕಣದಲ್ಲೇ ಕೆಲಸ ಇದೆ ಅಂತ ಇಬ್ಬರು ಉಳ್ಕೊಂಡಿದ್ವಿ. ಹಗಲೆಲ್ಲ ಕಸದಲ್ಲಿರೋ ಕಾಯಿ ಆರಿಸಿದ್ವಿ. ಸಂಜೆ ಆಯಿತು, ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ದುಂಡು ಹಾರಿಸೋಕ್ಕೆ ಒಬ್ಬರು ಡೈಲಿ ಮಗುನ ಕರ್ಕೊಂಡು ಬರ್ತಾರೆ. ಪ್ರತಿದಿನ ಮಾತಾಡ್ಸೋಕ್ಕೆ ಹೋದರೆ ಅಳೋದು. ಇವತ್ತು ಬರ್ತಾ ಇದ್ದೀವಿ, ಟಾಟಾ ಬಾಯ್ ಬಾಯ್ ಮಾಡ್ತು. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋದು ನಮ್ಮ ಆರೋಗ್ಯ ಮತ್ತು ಸೌಂದರ್ಯನೂ ಹೆಚ್ಚಿಸಬಲ್ಲ ಮನೆಮದ್ದು. ಅದೇನಪ್ಪ ಅಂದರೆ ನಗು. ಹೌದು, ನಗು ಏನಾದರೂ ಒಂದು ಕೆಲಸ ಪ್ರಾರಂಭ ಮಾಡಿದಾಗ ಒಂದು ಸಣ್ಣದಾದ ನಗುವಿಂದ ಪ್ರಾರಂಭ ಮಾಡಿದ್ರೆ, ಮುಖದಲ್ಲಿ ಮೂಡಿದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅನಿಸುತ್ತೆ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಪೇಜನ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.